ಅದಕ್ಕೀಗ ಪಾಪ ಮೈಸೂರಿನಲ್ಲಿ ಒಬ್ಬ ಹುಡುಗ ಮಹೇಶ್ ಭಟ್ ಹೇಳಿ ಆ ಮುಂಡದಕ್ಕೆ ಪಾರ್ಲಿಮೆಂಟ್ ಟಿಕೆಟ್ ಕೊಡಿಸಿದ್ದು. ಒಂದೇ ಸಿನಿಮಾ ಮುಗಿದೈತೆ, ಆಮೇಲೆ ಕುಂದಿರಿಸ್ಬಿಟ್ರು. ಅವನು ಹೇಳ್ತವನ್ನೇ ಮಂತ್ರಾಲಯದ ಬಗ್ಗೆ, ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವ್ರ ಮೇಲೆ ನಂಜನಗೂಡದವರು ಪರಮ ಭಕ್ತಿ ಇರ್ತಕ್ಕಂಥವ್ರಪ್ಪ. ನಾವು ಅಧೋನಿ ನವಾಬರು ಭಕ್ತಿಯಿಂದ ಅವ್ರಿಗೆ ಜಾಗ ಕೊಟ್ಟರು. ಅದು ಹೇಳಿದ್ದಕ್ಕೆ ಅದಕ್ಕೊಂದು ಕತೆ ಕಟ್ಟಕ್ಕೆ ಹೋದ್ರಿ ನೀವು. ಅಧೋನಿ ನವಾಬರಿಗೆ ರಾಘವೇಂದ್ರ ಮೇಲೆ ಇದ್ದಂಥ ಭಕ್ತಿಗೆ ಕೊಟ್ಟಿದ್ದ ಜಾಗ ಅಲ್ಲೇ ಬೃಂದಾವನ ನನ್ನ ರಾಜ್ಯದಲ್ಲಿ ಆಗಬೇಕು ಅವರ ಆಸೆ. ಆದರೆ ನೀವು ವಕ್ಫ್ ಬಗ್ಗೆ ಹೇಳ್ತೀರಿ. ಮುಂಡದೆ ಬ್ರಿಟಿಷರು 1913 ವಕ್ಫ್ ಬಿಲ್ ತಂದಿದ್ದು. ಓದದನ್ನು ನಿಜಾಮ್ರು ಮಾಡಿದ್ದಲ್ಲ. ವಕ್ಫ್ ಅನ್ನಕ್ಕಂಥದ್ದು 1000 ವರ್ಷದಿಂದ ಇದೆ. ವಕ್ಫ್ ಮುಸ್ಲಿಂ ಸಮಾಜದಲ್ಲಿ ಪ್ರತಾಪಣ್ಣ 100 ರೂಪಾಯಿ ಇನ್ಕಮ್ ಇದ್ದರೆ ಅದ್ರ 2.5 ವರ್ಷಕ್ಕೆ ದಾನ ಮಾಡಲೇಬೇಕು. ಅವನು ನಿಜವಾಗಿ ಸಾಬ್ರೋನಿಗೆ ಹುಟ್ಟಿದ್ರೆ 1 ಲಕ್ಷ ಇದ್ದರೆ 2,500 ಕೊಡಲೇಬೇಕು ವರ್ಷಕ್ಕೆ. ಅವನು ಬಂಗಾರ ಇದ್ದರೆ ಅದಕ್ಕೂ ಕೊಡಬೇಕು, ಬೆಳೆ ಬೆಳೆದಿದ್ದರೆ ಅದಕ್ಕೂ ಕೊಡಬೇಕು. 1400 ವರ್ಷದ ಹಿಂದೆ ಎಷ್ಟು ಧರ್ಮ ಕೊಡಬೇಕು ಸಂಪತ್ತಿನಲ್ಲಿ ಅನ್ನತಕ್ಕಂಥದ್ದು ಧರ್ಮ ಅಂತ ಹೇಳಿದೆ. ಇನ್ನು ತನಗೆ ಇಷ್ಟ ಬಂದಿದ್ದು ದೇವರ ಹೆಸರಿಗೆ ಕೊಟ್ಟರೆ ಅದ್ರ ಮಾಲೀಕ ದೇವರು. ಅದು ನಿರ್ವಹಣೆ ಮಾಡೋದಕ್ಕೆ ಇರೋದು ಬೋರ್ಡು. ಆ ವಕ್ಫ್ ಬೋರ್ಡ್ ಯಾವುದಾದ್ರೂ ಜಾಗದ ಮೇಲೆ ಹೋಗಿದ್ದು ನನ್ನ ಜಾಗ ಅಂತ ಹೇಳೋ ಅಧಿಕಾರ ವಕ್ಫ್ ಬೋರ್ಡಿಗಿಲ್ಲ. ಯಾರಾದರೂ ಈ ಮುಂಡೆವು ದುಡ್ಡು ಮಾಡೋಕ್ಕೆ ನೋಟಿಸ್ ಕೊಟ್ಟಂಗೆ ಕೊಡೋದು, ದುಡ್ಡು ಇಸ್ಕೊಳ್ಳೋದು, ನೋಟಿಸ್ ವಾಪಸ್ ಇಸ್ಕೊಳ್ಳೋದು, ಈ ಮುಂಡೆವು ತಪ್ಪು ಮಾಡಿದರೆ ಇಡೀ ಬೋರ್ಡಿಗೆ ಯಾಕೆ ಬೈತೀರಿ? ಆ ಥರ ಮಾಡಿದರೆ ಅದಕ್ಕೆ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಸಂಘದವರು, ಮಾರ್ಸಂದ್ರ ಮುನಿಯಪ್ಪ 3 ಜನ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಎಲ್ಲೆಲ್ಲಿ ಲ್ಯಾಂಡ್ ರಿಫಾರ್ಮ್ಸಲ್ಲಿ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿಗೆ ಒಡೆಯೋ ಅವರೇ. ನಿನ್ನೆ ರೈತ ಸಂಘದವ್ರು ನಿರ್ಣಯ ಮಾಡಿದ್ದಾರೆ, BJPಯವರೇ ನೀವು ಇದರಲ್ಲಿ ಕೈ ಹಾಕಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ, ನಾವು ರೈತ ಸಂಘದವರು ವಕ್ಫ್ ಬೋರ್ಡ್ನವ್ರು ನಾವು ತೀರ್ಮಾನ ಮಾಡ್ಕೋತೀವಿ. ಇವತ್ತು ಸರ್ಕಾರಕ್ಕೆ ಅವ್ರು ಕೇಳ್ಕೊಂಡಿದ್ದಾರೆ ರೈತ ಸಂಘದವರು, ಎಲ್ಲೆಲ್ಲಿ ವಕ್ಫ್ ಜಾಗ ರೈತರ ಹೆಸರಿಗೆ ಬಂದಿದೆಯೋ ಅದೇನು ಪುಣ್ಯಾತ್ಮರು ದಾನ ಕೊಟ್ಟಿದ್ರೋ ಆ ಜಮೀನಿನ ಬಗ್ಗೆ ಸರ್ಕಾರದಿಂದ ಆ ಜಮೀನಿನ ಪರಾರ ಸರ್ಕಾರನೇ ಕೊಡಬೇಕು. ಇದು ರೈತ ಸಂಘದವ್ರು ತೀರ್ಮಾನ ಮಾಡಿ ರೆಸೊಲ್ಯೂಷನ್ ಮಾಡಿ ನಿನ್ನೆ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸೊ ಹಾಗಾಗಿ ಇವರಿಗೆ ಪ್ರತಾಪ್ ಸಿಂಹ ಅವರಿಗೆ ತಿಳ್ಕೊಳ್ಳಿ, ನೀವು ಇನ್ನೂ ಯಂಗ್ಸ್ಟರ್ಸು, ಜಾತಿಗೆ ಬೈದರೆ MP ಆಗಲ್ಲ. BJPಯವ್ರು ನಿಮಗೆ ಕರೆಯಲ್ಲ ಅಂಥೇಳಿ ಪಾಪ ನೀವು ಯತ್ನಾಳು, ನೀವು ಆ ರಮೇಶ, ಒಂದು 5-6 ಜನ ಹೈಕಮಾಂಡು ಕರೀತಾ ಇಲ್ಲ, ಯಡಿಯೂರಪ್ಪನೂ ನೋಡ್ತಾ ಇಲ್ಲ ಅಂಥೇಳಿ ನಮ್ಮನ್ನು ಬೈಕೊಂಡು ತಿರುಗಾಡ್ತಾ ಇದ್ದೀರಿ. ಇದರಿಂದ ಪ್ರಯೋಜನ ಆಗಲ್ಲ. ಆಮೇಲೆ ಹೇಳಿದ್ರಿ ನೀವು, ಇಬ್ರಾಹಿಂ ಸಾಹೇಬರು ವಕ್ಫ್ ಬೋರ್ಡ್ ಜಾಗ ತಗೊಂಡಿದ್ದಾರೆ. ನಮ್ಮಪ್ಪ ನಿಮ್ಮ ಅಮಿತ್ ಶಾ ಹೇಳೇ ನಿನಗೆ ಗಂಡಸ್ಥಾನ ಇದ್ದರೆ ನನ್ನ ಮೇಲೆ CBI ಎನ್ಕ್ವೈರಿ ಮಾಡಿಸು. 1 ಇಂಚ್ ಜಾಗ ಎಲ್ಲಾದರೂ ವಕ್ಫ್ ಬೋರ್ಡ್ದು CM ಇಬ್ರಾಹಿಂ ಹೆಸರಿಗಿದೆಯಾ ಅಂತ. ಅಪ್ಪ 4,000 ಮಕ್ಕಳಿಗೆ ವಿದ್ಯಾದಾನ ಕೊಡ್ತಾಯಿದ್ದೀನಿ ನಾನು, LKGಯಿಂದ ಹಿಡಿದು ಇಂಜಿನಿಯರಿಂಗ್ವರೆಗೆ. ಕರ್ನಾಟಕದಲ್ಲಿ ಡೊನೇಷನ್ ಇಲ್ದಿರೋ ಕಾಲೇಜ್ ಅಂದರೆ ನಂದು ಒಂದೇ. 20 ವರ್ಷ ಆಯಿತು, 10,000 ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ದೇನೆ.
ಅದರಲ್ಲಿ 50% ಮುಸ್ಲಿಮ್ಸ್ ಇದ್ದರೆ 50% ಹಿಂದೂ ಇದ್ದಾರೆ. ಫಸ್ಟ್ ನನ್ನ ಕಾಲೇಜ್ ಪ್ರಿನ್ಸಿಪಲ್ಲು ದಲಿತರು, ಸೆಕೆಂಡ್ ಪ್ರಿನ್ಸಿಪಲ್ರು ಲಿಂಗಾಯತರು. ಕಾಲೇಜ್ನಲ್ಲಿ ಫ್ಯಾಕಲ್ಟಿ ಯಾವ ಜಾತಿ ಇದೆ, ಯಾವ ಮಕ್ಕಳು ಓದ್ತದೆ ಹೋಗಿ ನೋಡಿ. ವಿದ್ಯೆ ದಾಸೋಹ, ಅನ್ನದ ದಾಸೋಹ, ಬಸವ ತತ್ವದ ಪರಂಪರೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು. 8,000 ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ದೇನೆ ನಾನು. ಪೇಪರಲ್ಲಿ ಅಡ್ವರ್ಟೈಸ್ ಮಾಡಲಿಲ್ಲ. 20 ವರ್ಷ ಆಯಿತು. ತೆರೆ ಮರೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಇಸ್ಲಾಂ ಹೇಳುತ್ತೆ, ಬಲಗೈಯಿಂದ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು. ಆದರೆ ನೀವು ವಿನಾಕಾರಣ ನನ್ನನ್ನು ಎಳೆಯಕ್ಕೆ ನೋಡ್ತಾ ಇದ್ದೀರಿ. ಈ ನಾಗಲೆ ಯತ್ನಾಳ್ ಮೇಲೆ ಕೇಸ್ ಹಾಕಿದ್ದೀನಿ ನಾನು. ಪಾಪ ನಿನಗೆ ಆ ಶಕ್ತಿ ಇಲ್ಲ. ಅವನಾದರೂ ಒಂದಿಷ್ಟು ದುಡ್ಡು ಮಾಡ್ಕೊಂಡು ನಾನು ಶುಗರ್ ಫ್ಯಾಕ್ಟ್ರಿ, ಯತ್ನಾಳ್ ಫ್ಯಾಕ್ಟ್ರಿ ಸಾಕಷ್ಟು ದುಡ್ಡಿದೆ, ಅವನ ಕೇಸಿಗೆ ಬರ್ತಾನೆ. ನಿಮಗಿಷ್ಟು ಹೇಳ್ತಕ್ಕಂಥದ್ದು ಓದಿ ತಿಳ್ಕೊಳ್ಳಿ. ಒಬ್ಬರ ಬಗ್ಗೆ ಅಪಾದನೆ ಮಾಡ್ಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮಹೇಶ್ ಭಟ್ರು ರೆಕಮೆಂಡ್ ಮಾಡದೇ ಇದ್ದರೆ ನೀನು ಇವತ್ತು ಇಲ್ಲವೇ ಇಲ್ಲ. ಪಾಪ ನೀನು ಪತ್ರಕರ್ತರ ಕೂತಿದ್ದವರು.